ಐ ಹ್ಯಾವ್ ಟು ಕಿಲ್ ಹಿಮ್. ಇಲ್ಲ ಅಂದರೆ ನನ್ನ ಹೆಸರು ಜಾನ್. ಐಮ್ 20 now. ಐ ಥಿಂಕ್ ಐಮ್ 20 now. ಈ 20 ವಯಸ್ಸಿಗೆ ಐಮ್ ಫೇಸಿಂಗ್ ಎ ಮೆಂಟಲ್ ಡಿಫೆಕ್ಟ್. ಜಾನ್, ಏನಪ್ಪ ಜಾನ್ ಅಡ್ರೆಸ್ಗೆ ಎಲ್ಲ ಏನು ಹುಡುಗರಿಂದ ಫುಲ್ ರೌಂಡಿಂಗ್ಸಾ? ಸುಮ್ಮನಿರಪ್ಪ, ಇವಾಗ ಎಲ್ಲಿ ಗರ್ಲ್ಸು, ಬರೀ ಕಾಸ್ಟ್ಲಿ ಬಾಯ್ಸಿಗೆ ಮಾತ್ರ. ನಮ್ಮ ಕಡೆ 2 ಗಂಟೆ ರಪ್ಪೆ ಕೂಡ ಆಡ್ಸಲ್ಲ. ಅಲ್ಲಿ ಟಮಾಟೋ ರೇಟ್ ಜಾಸ್ತಿ ಐತಿಲ್ಲ, ನಾನು ಟಮಾಟೋ ಬರ್ತೀನಿ ಸರನಾ ಗರ್ಲ್ಸ್ ಇಲ್ಲ ಅಂದರೆ ಅಂಟಿಸ್ತಾರೆ. so finally I decided I will die. ಗರ್ಲ್ಸ್ ಇಲ್ಲ ಅಂದರೆ ಅಂಟಿಸ್ತಾರೆ. ಏಯ್ ಜಾನ್, ನೆನ್ನೆ ನಾನು ಇದೇ ರೀತಿ ಪೆಟ್ರೋಲ್ ಹಾಸ್ಕೊಂಡು ಬಂದಿದ್ದೆ ಅಲ್ಲ? ಏಯ್ ಜಾನ್, ಯಾಕೋ ಇನ್ನೇನು ಬಂದಿದ್ನ ಇವನು? ಡೇಟ್ ಎಷ್ಟ? 19. ಇವತ್ತು ಡೇಟ್ ಎಷ್ಟು ಹೇಳು? 19. ಅಲ್ಲ, ಎಷ್ಟು ದಿನ ಆದ್ಮೇಲೆ ಕಾಲ್ ಮಾಡ್ತಾ ಇದೆಯಾ ನನಗೆ? ಹೇ, ನಮ್ಮ ನೈಬರ್ ಬಂದ. ಜಸ್ಟ್ ಅ ಮಿನಿಟ್. ಜಾನ್, ಏನೋ ಅದು ಕವರಲ್ಲಿ ವೆಜಿಟೇಬಲ್ಸ್ ತಾನೇ? ಮಾರ್ಕೆಟ್ಗೆ ಹೋಗಿದ್ದ? ಮಾತಾಡೋ ಜಾನ್. ನಿನ್ನೇನು ಮಾರ್ಕೆಟ್ಗೆ ವೆಜಿಟೇಬಲ್ ಕವರ್ ತಂದಲ್ಲೋ? ಈ ವೆಜಿಟೇಬಲ್ ಕವರ್ ಹೆಂಗೆ ಬಂತು? ನೆನ್ನೆನೂ ಒಂದು ವೆಜಿಟೇಬಲ್ ಕವರ್ ತಂದಿದ್ನಾ?
ಬಂದ್ಬಿಟ್ಟೆ. ಎರಡು ಗಂಟೆನಾ? ಇನ್ನೂ ಯಾಕೆ ಅಲಾರಾಮ್ ರಿಂಗ್ ಆಗಲಿಲ್ಲ? ಅಯ್ಯೋ, ಹೇ ಜಾನ್, 100 100 ಇನ್ನೇನಪ್ಪ ಸಮಾಚಾರ? ಒಂದು ನಿಮಿಷ ಬಂದೇ ಇರೋ. ಜಾನ್, ಇವನು ಯಾಕೆ ಹಿಂಗೆ ನನಗೆ ಕೊಡು. ಇದ್ದೇ ರೀತಿ, ಇದ್ದೇ ಜಾಗದಲ್ಲಿ, ಇದ್ದೇ ರೋಡಲ್ಲಿ, ಇದ್ದೇ ಟೈಮಲ್ಲಿ ಕೂಡ ಹಿಂಗೆ ಓಡಾಡ್ತಿದ್ವಿ ಅನ್ಸಿಲ್ಲ? ಹೂನೋ, ಸೇಮ್ ಫೀಲಿಂಗ್ ನಂಗೂ. ಮೋಸ್ಟ್ಲಿ 6 ಸೆನ್ಸ್ ಇರಬೇಕು. 6 ಸೆನ್ಸಾ? ಅಂದ್ರೆ ಫಾರ್ ಎಕ್ಸಾಂಪಲ್ ನೀನು ಏನಾದ್ರು ಕೆಲಸ ಮಾಡ್ತಾ ಇದೆಯಾ ಅನ್ಕೋ, ಸಡನ್ ಆಗಿ ಅಯ್ಯೋ ಇದನ್ನ ಇದೇ ರೀತಿ ಯಾವತ್ತೂ ಮಾಡಿದ್ನಲ್ಲ ಅನ್ಸುತ್ತೆ, ಅದೇ 6 ಸೆನ್ಸು. ಇದನ್ನ ಆ್ಯಕ್ಚುಲಿ ಡೇಜಾವು ಅಂತಾರೆ. ಜಾನ್, ನನ್ನ ಹೆಸರು ಜಾನ್. ಐಮ್ 20 now. ಐ ಥಿಂಕ್ ಐಮ್ 20 now. ಈ 20 ವಯಸ್ಸಿಗೆ ಐಮ್ ಫೇಸಿಂಗ್ ಎ ಮೆಂಟಲ್ ಡಿಫೆಕ್ಟ್. ಸೈಂಟಿಫಿಕಲಿ ಇದನ್ನು ಫ್ಯೂಚರ್ ಅಥವಾ F19 ಅಂತ. ಅಂದರೆ ಐ ಕೆನಾಟ್ ಬಿ ಇನ್ ದ ಪ್ರೆಸೆಂಟ್ ಸಿಚುವೇಶನ್. ವೆನ್ ಐ ಸ್ಲೀಪ್ ಐ ವಿಲ್ ಬಿ ಇನ್ ಮೈ ಪಾಸ್ಟ್. ವೆನ್ ಐ ಸ್ಲೀಪ್ ಇನ್ ದ ಪಾಸ್ಟ್ ಐ ವಿಲ್ ಬಿ ಇನ್ ಮೈ ಫ್ಯೂಚರ್. ನಾನು ಯಾವಾಗಲ್ಲ ನನ್ನ ಈ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಲೈಫ್ ವಿಲ್ ನಾಟ್ ಬಿ ಇನ್ ದ ಸೇಮ್ ಪ್ರೋಸೆಸ್. ಇಟ್ ಮೇ ಚೇಂಜ್, ಕೆಲವೊಮ್ಮೆ ಆಗದೇನೂ ಇರ್ಬೋದು. ಸಮ್ಟೈಮ್ಸ್ ಫ್ಯೂಚರ್ ಎಲ್ಲ ಬರೀ ಇಲ್ಯೂಷನ್ ಅನ್ಸುತ್ತೆ. ಇನ್ನು ಕೆಲವೊಮ್ಮೆ ಐ ಫೀಲ್ ಇಟ್ಸ್ ಆಲ್ ದೇಜಾ. 6 ಸೆನ್ಸಾ? ಇದನ್ನ ಆ್ಯಕ್ಚುಲಿ ಡೇಜಾವು ಅಂತಾರೆ. ಬಟ್ ಐಮ್ ಶ್ಯೂರ್ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಎ ಕಾನ್ಸೆಂಟ್ರಿಕ್ ಲೂಪ್. ನನ್ನ ಲೈಫ್ನ ಅರ್ಥ ಮಾಡ್ಕೊಳೋದು ತುಂಬ ಕಾಂಪ್ಲಿಕೇಟೆಡ್ ಅನಿಸ್ತಿದೆ. ವೆನ್ ಐ ಅಂಡರ್ಗೋ ಫ್ಯೂಚರ ಐ ಫೀಲ್ ಇಟ್ಸ್ ಲೈಕ್ ಎ ಡಿಫ್ರೆಂಟ್ ವರ್ಲ್ಡ್ ಫಾರ್ ಮೀ. ನನಗದೊಂದು ಹೊಸ ಪ್ರಪಂಚ. ನಾನು ಫ್ಯೂಚರನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ಟಷ್ಟು ಐ ಥಿಂಕ್ ಐಮ್ ಗೆಟಿಂಗ್ ಡೀಪರ್ ಇನ್ ಎ ಮೇಸ್. ಇದಕ್ಕೋಸ್ಕರ ಐ ಟುಕ್ ಲಾಟ್ ಆಫ್ ಮೆಡಿಸಿನ್, ಬಟ್ ಇಟ್ ಡಿಂಟ್ ವರ್ಕ್. ಐ ಪ್ರೇಡ್ ಫಾರ್ ಜೀಸಸ್ ಟು, ಬಟ್ ನಥಿಂಗ್ ಚೇಂಜ್ಡ್. ಡೇ ಬೈ ಡೇ ನನ್ನ ಲೈಫ್ ತುಂಬ ಸ್ಟ್ರೇಂಜ್ ಆಗ್ತಿದೆ.
ನಾ ಯಾವಾಗ ಮಲ್ಗ್ತೀನಿ, ಯಾವಾಗ ಹೇಳ್ತೀನಿ, ಯಾವಾಗ ಹೇಳಿರ್ತೀನಿ, ಐ ಡೋಂಟ್ ನೋ ಎನಿಥಿಂಗ್. ಇದೆಲ್ಲ ನನ್ನ ಮೈಂಡಲ್ಲೇ ನಡೀತಿದೆಯೇನೋ ಅನಿಸ್ತಿದೆ. ಸಮ್ಟೈಮ್ಸ್ ಐ ಗೆಟ್ ಆ್ಯಂಗ್ರಿ ಆನ್ ಮೀ. ಯಾಕಂದರೆ ಎಲ್ಲ ಜನರ ರೀತಿ ಐ ಕೆನಾಟ್ ಲೀವ್. ಐಮ್ ಅಬ್ನಾರ್ಮಲ್ ಅನಿಸುತ್ತೆ. ಎವ್ರಿ ಡೇ ಐ ಫೀಲ್ ಲೈಕ್ ಆಲ್ಮೋಸ್ಟ್ ಡೈಯಿಂಗ್. ಸೊ ಫೈನಲಿ ಐ ಡಿಸೈಡೆಡ್ ಐ ವಿಲ್ ಡೈ. ನಾ ಸಾಯ್ತೀನಿ, ಆದರೆ ಹಿ ವಿಲ್ ಕಿಲ್ ಮೀ ಎವ್ರಿ ಟೈಮ್. Because of the loop of Futura, there will be multiples of me in the same place. ಜಾನ್ ಒಂದೇ ದಿನವನ್ನು ಮತ್ತೆ ಜೀವನ ನಡೆಸ್ತಿರೋ ಒಬ್ಬ ಜಾನ್, ಆ ದಿನದಲ್ಲಿ ಆಲ್ರೆಡಿ ಜೀವನ ನಡೆಸಿರೋ ಮತ್ತೊಬ್ಬ ಜಾನ್. ಬಟ್ ವೆನ್ ದೇ ಕಮ್ ಟು ಕಾಂಟ್ಯಾಕ್ಟ್, ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಹಿ ವಿಲ್ ಕಿಲ್ ಮೀ ಎವ್ರಿ ಟೈಮ್. ನಾನು ಫ್ಯೂಚರನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ಟಷ್ಟು ಐ ಥಿಂಕ್ ಐಮ್ ಗೆಟಿಂಗ್ ಪಜಲ್ಡ್ ಮೈ ಸೆಲ್ಫ್. ಸೊ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಮೊದಲು ನನಗೆ ಈ ಲೈಫ್ ಬೇಡ ಅಂತ ಸಹಾಯ ಕೊಟ್ಟಿದೆ. ಬಟ್ ನಾ I feel I'm different from others. I think F-19 is a boon for me. So I decided, ನಾನು ಸಾಯ್ಬಾರ್ದು. I will not die. I have to live this life peacefully and heartfully. ಆದರೆ ನಾನು ಸತ್ತಿದ್ರು ನಿಮ್ಮ ಹತ್ರ ಹೇಗಿಷ್ಟೊತ್ತು ಮಾತಾಡ್ತಿದ್ದೀನಿ ಅಂತ ಯಾರಿಗೂ ಡೌಟ್ ಬರಲಿಲ್ಲ ಅಲ್ವಾ? ಯಾಕಂದರೆ ಐ ಆಮ್ ಆಲ್ರೆಡಿ ಇನ್ ಫ್ಯೂಚರ್. John? But I'm sure this is not the end. John?